ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಎಐಬಿಇ ಪಾಸ್ ಆಗುವ ಮುನ್ನವೇ ವಕಾಲತ್ಗೆ ಅವಕಾಶ, ಯುವ ವಕೀಲರ ಹೋರಾಟಕ್ಕೆ ಜಯ. ಕಾರ್ತಿಕ್ ಕುಮಾರ್. ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡಿರುವ ಯುವ ವಕೀಲರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಎಐಬಿಇ ಪರೀಕ್ಷೆ ಉತ್ತೀರ್ಣರಾಗುವ ಮುನ್ನವೇ ವಕಾಲತ್ ನಾಮೆಗೆ ಸಹಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬಹುದು ಹಾಗೂ ಕಕ್ಷಿದಾರರ ಪರವಾಗಿ ವಾದ ಮಂಡಿಸಬಹುದು ಎಂದು ಯುವ ವಕೀಲ ಕಾರ್ತಿಕ್ ಕುಮಾರ್ ಎಸ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕುರಿತು ಕಲಬುರಗಿ ಪೀಠದಲ್ಲಿ ನಡೆದ ನ್ಯಾಯಾಂಗ ಪ್ರಕ್ರಿಯೆ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಜುಲೈ 29ರಂದು ನೀಡಿರುವ ಸ್ಪಷ್ಟನೆಯಿಂದ ಯುವ ವಕೀಲರಿಗೆ ವೃತ್ತಿ ನಿರ್ವಹಿಸುವ ವಿಚಾರದಲ್ಲಿ ಇದ್ದ ಗೊಂದಲ ನಿವಾರಣೆಯಾಗಿದೆ ಎಂದರು. ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಪೂರ್ಣಗೊಂಡಿರುವ ಯುವ ವಕೀಲರು ಎಐಬಿಇ ಪರೀಕ್ಷೆ ಪಾಸಾಗುವ ಮುನ್ನವೇ ನಿಗದಿತ ಅವಧಿಯಲ್ಲಿ ವಕಾಲತ್ ವೃತ್ತಿ ಆರಂಭಿಸಬಹುದು. ವಕಾಲತ್ ನಾಮೆಗೆ ಸಹಿ ಮಾಡಿ ಸಲ್ಲಿಸುವುದು, ನ್ಯಾಯಾಲಯ ಹಾಗೂ ನ್ಯಾಯಮಂಡಳಿಗಳಲ್ಲಿ ಕಕ್ಷಿದಾರರ ಪರವಾಗಿ ಹಾಜರಾಗಿ ವಾದ ಮಂಡಿಸುವ ಅವಕಾಶವಿದೆ ಎಂದು ಹೇಳಿದರು. ಆದರೆ ಎಐಬಿಇ ಪರೀಕ್ಷೆ ಉತ್ತೀರ್ಣವಾಗುವವರೆಗೆ ಮತದಾನದ ಹಕ್ಕು, ಬಾರ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಕೆಲವು ಗುರುತಿನ ಹಾಗೂ ಕಲ್ಯಾಣ ಸೌಲಭ್ಯಗಳು ಲಭ್ಯವಿರುವುದಿಲ್ಲ. ಪರೀಕ್ಷೆ ಉತ್ತೀರ್ಣರಾದ ಬಳಿಕ ಈ ಸೌಲಭ್ಯಗಳು ದೊರೆಯಲಿವೆ ಎಂದು ವಿವರಿಸಿದರು. ಎಐಬಿಇ ಪರೀಕ್ಷೆ ವ್ಯವಸ್ಥೆಯನ್ನು ಪ್ರಶ್ನಿಸುವುದು ನಮ್ಮ ಉದ್ದೇಶವಲ್ಲ. ನೋಂದಣಿ ಮಾಡಿಕೊಂಡಿರುವ ಯುವ ವಕೀಲರಿಗೆ ಕಾನೂನುಬದ್ಧವಾಗಿ ವೃತ್ತಿ ಆರಂಭಿಸಲು ಅವಕಾಶ ದೊರೆಯಬೇಕು ಎಂಬುದು ನಮ್ಮ ಬೇಡಿಕೆಯಾಗಿತ್ತು. ಇದೀಗ ದೊರೆತಿರುವ ಸ್ಪಷ್ಟತೆ ಯುವ ವಕೀಲರ ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಕಾರ್ತಿಕ್ ಕುಮಾರ್ ಎಸ್ ಹೇಳಿದರು. ಎಲ್ಎಲ್ಬಿ ಪೂರ್ಣಗೊಳಿಸಿ ವೃತ್ತಿಗೆ ಪ್ರವೇಶಿಸುವ ಯುವ ವಕೀಲರು ಹಿರಿಯ ವಕೀಲರ ಮಾರ್ಗದರ್ಶನ ಪಡೆದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾ ಪೂಜಾರಿ, ಶರಣಬಸವ, ಆದಪ್ಪ, ಬಸವಲಿಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಗರ ಡಿಟಿಪಿ ಸೆಂಟರ್. ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನು ಹಾಕಿ, ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನು ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 843159